ನಮಸ್ಕಾರ. ಇವತ್ತು ನಾವು ಒಂದು ತುಂಬಾನೇ ಆಳವಾದ ದೇವತಾಶಾಸ್ತ್ರದ ವಿಷಯದ ಬಗ್ಗೆ ಮಾತಾಡೋಣ. ಅಧಿಕಾರ, ತ್ಯಾಗ ಮತ್ತು ಕೊನೆಗೆ ಸಿಗುವ ಗೆಲುವಿನ ಕಥೆ ಇದು. ನಮ್ಮ ಆಕರ ಗ್ರಂಥದಲ್ಲಿ ಇದನ್ನ ಮಗನ ವಿಜಯ ಅಂತ ಕರೀತಾರೆ. ಇದು ಬರೀ ಒಂದು ಕಥೆಯಲ್ಲ, ಇಡೀ ಸೃಷ್ಟಿಯ ಭವಿಷ್ಯದ ಬಗ್ಗೆನೇ ಒಂದು ಗಂಭೀರವಾದ ವಾದವನ್ನ ನಮ್ಮ ಮುಂದಿಡುತ್ತೆ. ನೋಡಿ, ಈ ವಚನ ಇದೆಯಲ್ಲ, ವಾಕ್ಯವು ಶರೀರಧಾರಿಯಾಯಿತು ಅಂತ, ಇದೆಲ್ಲದಕ್ಕೂ ಅಡಿಪಾಯ. ಇಡೀ ವಾದದ ಮೂಲನೇ ಇದು. ಅಂದ್ರೆ ಸೃಷ್ಟಿಕರ್ತನೆ ತಾನು ಸೃಷ್ಟಿಸಿದ ಲೋಕದೊಳಗೆ ಒಬ್ಬ ಸೃಷ್ಟಿಯಾದ ಜೀವಿಯಾಗಿ ಬಂದ ಅನ್ನೋದು ಇದು ಎಷ್ಟು ದೊಡ್ಡ ವಿಷಯ ಅಲ್ವಾ? ಸರಿ, ಹಾಗಾದ್ರೆ ಈ ವಿಜಯ ಹೇಗೆ ಸಾಧ್ಯವಾಯಿತು? ಇದನ್ನ ನಾವು 4 ಭಾಗಗಳಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಮೊದಲು, ಕಳೆದು ಹೋದ ಅಧಿಕಾರವನ್ನ ಹೇಗೆ ಮರಳಿ ಪಡೆಯಲಾಯಿತು ಅಂತ ನೋಡೋಣ. ಆಮೇಲೆ ಶಿಲುಬೆಯ ಮೂಲಕ ಪ್ರೀತಿ ಹೇಗೆ ಸಾಬೀತಾಯಿತು ಅನ್ನೋದನ್ನ ತಿಳ್ಕೊಳ್ಳೋಣ. ಮೂರನೇದಾಗಿ, ಪಾಪವನ್ನೇ ಸೋಲಿಸಿದ ಮಾದರಿ ಯಾವುದು ಅಂತ ನೋಡೋಣ. ಕೊನೆಗೆ ಪವಿತ್ರಾತ್ಮನ ಮೂಲಕ ಈ ಗೆಲುವು ನಮ್ಗೆಲ್ಲ ಹೇಗೆ ಸಿಗತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಮೊದಲನೇ ಭಾಗಕ್ಕೆ ಬರೋಣ. ಇಲ್ಲಿಂದ ನಮ್ಮ ಕಥೆ ಶುರುವಾಗೋದು ಒಂದು ದೊಡ್ಡ ಸಂಘರ್ಷದಿಂದ. ಅದು ಯಾವುದ್ರ ಬಗ್ಗೆ ಅಂದ್ರೆ, ಈ ಭೂಮಿಯ ಮೇಲಿನ ಅಧಿಕಾರ ಯಾರು ಚಲಾಯಿಸೋದು ಅಂತ. ಮೊದಲು ನಾವು ಏನನ್ನ ಕಳ್ಕೊಂಡ್ವಿ ಮತ್ತು ಅದನ್ನ ಹೇಗೆ ಮತ್ತೆ ಡಿಫೆಂಡ್ ಮಾಡಲಾಯಿತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಇಡೀ ವಾದದ ಕೇಂದ್ರಬಿಂದು ಇಬ್ಬರು ವ್ಯಕ್ತಿಗಳು. ಒಬ್ಬ ಮೊದಲ ಆದಾಮ, ಅಂದ್ರೆ ಇಡೀ ಮನುಕುಲವನ್ನ ಪ್ರತಿನಿಧಿಸುವವನು. ಇನ್ನೊಬ್ಬ ಕೊನೆಯ ಆದಾಮ, ಅಂದ್ರೆ ಯೇಸುಕ್ರಿಸ್ತ. ನೋಡಿ, ಮೊದಲ ಆದಾಮನಿಗೆ ಸೃಷ್ಟಿಯ ಮೇಲೆ ಒಂದು ತಾತ್ಕಾಲಿಕ ಅಧಿಕಾರ ಇತ್ತು, ಆದ್ರೆ ಅವನು ಪಾಪ ಮಾಡಿ ಅದನ್ನ ಸೈತಾನನಿಗೆ ಕಳ್ಕೊಂಡ. ಆದ್ರೆ ಕೊನೆಯ ಆದಾಮ, ಅವನು ಇಡೀ ಸೃಷ್ಟಿಯ ಉತ್ತರಾಧಿಕಾರಿ. ಅವನು ಒಬ್ಬ ಮನುಷ್ಯನಾಗಿ ಬಂದು ಆ ಅಧಿಕಾರವನ್ನ ರಕ್ಷಿಸಿ ಭದ್ರಪಡಿಸಿದ. ಇದು ಸುಮ್ಮನೆ ಒಂದು ಹೋಲಿಕೆ ಅಲ್ಲ, ಇಡೀ ಕಥೆಯ ತಿರುಳೇ ಇಲ್ಲಿದೆ. ಹಾಗಾದ್ರೆ ಈ ಕಳೆದು ಹೋದ ಅಧಿಕಾರ ಅಂದ್ರೆ ಏನು? ನಮ್ಮ ಆಖರ ಗ್ರಂಥ ಇದನ್ನ ಬದಲಿ ಆಳ್ವಿಕೆ ಅಂತ ಕರೆಯುತ್ತೆ. ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಳಬಹುದು. ಅಂದುಕೊಳ್ಳಿ, ಒಬ್ಬ ಮಾಲೀಕನಲ್ಲ, ಬದಲಿಗೆ ಆಸ್ತಿಯನ್ನ ನೋಡ್ಕೊಳ್ಳೋಕೆ ನೇಮಿಸಿದ ಒಬ್ಬ ಮ್ಯಾನೇಜರ್. ಮನುಷ್ಯನಿಗೆ ಕೊಟ್ಟಿದ್ದು ಇದೇ ಥರದ ಒಂದು ಪಾತ್ರ. ಮಾಲೀಕತ್ವ ಅಲ್ಲ, ಬದಲಿಗೆ ದೇವರು ತಾನೇ ಬರುವವರೆಗೂ ಈ ಸೃಷ್ಟಿಯನ್ನ ಜವಾಬ್ದಾರಿಯನ್ನ ನೋಡ್ಕೊಳ್ಳುವ ಅಧಿಕಾರ. ಇಲ್ಲಿ ನೋಡಿ, ಮೊದಲು ಆದಾಮ ಸೋತಿದ್ದು ಕೇವಲ ಒಂದು ಚಿಕ್ಕ ತಪ್ಪಲ್ಲ, ಅದರಿಂದ ಒಂದು ದೊಡ್ಡ ಪವರ್ ವ್ಯಾಕ್ಯೂಮ್, ಅಂದ್ರೆ ಅಧಿಕಾರದ ಶೂನ್ಯ ಸೃಷ್ಟಿಯಾಯಿತು. ಯಾವಾಗ ಅಧಿಕಾರದ ಜಾಗ ಖಾಲಿಯಾಗುತ್ತೋ ಯಾರಾದರೂ ಒಬ್ಬರದನ್ನ ತುಂಬೋಕ್ ಬರ್ತಾರಲ್ವಾ, ಇಲ್ಲಿ ಹಾಗೇ ಆಯಿತು. ಆಕರದ ಪ್ರಕಾರ ಆ ಅವಕಾಶವನ್ನ ಸೈತಾನ್ ಬಳಸ್ಕೊಂಡು ದೇವರ ಅಧಿಕಾರ ಇರಬೇಕಾದ ಜಾಗದಲ್ಲಿ ತನ್ನ ಪ್ರಭಾವ ಬೀರಲು ಶುರು ಮಾಡ್ದ. ಇಲ್ಲಿ ಒಂದು ಸಹಜವಾದ ಪ್ರಶ್ನೆ ಬರುತ್ತೆ ಅಲ್ವಾ, ಮಗನೇ ಈ ಸೃಷ್ಟಿಯ ನಿಜವಾದ ಮಾಲೀಕ ಆಗಿದ್ರೆ ಅವನು ಯಾಕೆ ತಕ್ಷಣ ಬಂದು ಸೈತಾನನಿಗೆ ನ್ಯಾಯ ತೀರ್ಪು ಮಾಡಿ ಭೂಮಿಯನ್ನ ವಾಪಸ್ ತಗೊಳ್ಳಿಲ್ಲ? ಯಾಕೆ ಇಷ್ಟೆಲ್ಲ ಕಾಯಬೇಕಿತ್ತು? ಇದು ತುಂಬಾನೇ ಮುಖ್ಯವಾದ ಪ್ರಶ್ನೆ ಮತ್ತು ನಮ್ಮ ಆಕರದಲ್ಲಿ ಇದಕ್ಕೆ ನೇರವಾದ ಉತ್ತರ ಇದೆ. ಇದಕ್ಕೆ ಒಂದೇ ಉತ್ತರ ಇಲ್ಲ, ಹಲವಾರು ಕಾರಣಗಳಿವೆ. ಮೊದಲನೇದಾಗಿ, ದೇವದೂತರು ಸೇರಿದಂತೆ ಇಡೀ ಸೃಷ್ಟಿಗೆ ದೇವರ ಪ್ರೀತಿ ಮತ್ತು ನ್ಯಾಯ ಇನ್ನೂ ಪೂರ್ತಿಯಾಗಿ ಸಾಬೀತಾಗಿರಲಿಲ್ಲ. ಎರಡನೇದಾಗಿ, ಪ್ರವಾದನೆಯ ಪ್ರಕಾರ ನಿರ್ದಿಷ್ಟ ಸಂಖ್ಯೆಯ ಹುತಾತ್ಮರ ಸಂಖ್ಯೆ ಇನ್ನೂ ಪೂರ್ಣಗೊಂಡಿರಲಿಲ್ಲ. ಮತ್ತೆ ಪ್ರಥಮ ಫಲಗಳು ಅಂದ್ರೆ ದೇವರ ಮಕ್ಕಳು ಮೊದಲ ಪುನರುತ್ಥಾನದ ಮೂಲಕ ಇನ್ನೂ ಕಾಣಿಸಿಕೊಂಡಿರಲಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ, ಒಂದು ವೇಳೆ ಸೈತಾನನಿಗೆ ತಕ್ಷಣ ನ್ಯಾಯತೀರ್ಪು ಕೊಟ್ಟಿದ್ರೆ ಪಾಪ ಮಾಡಿದ ಮನುಕುಲಕ್ಕೂ ನ್ಯಾಯತೀರ್ಪು ನೀಡಬೇಕಾಗಿತ್ತು. ಹಾಗಾಗಿ ಇದೊಂದು ದೊಡ್ಡ ಯೋಜನೆಯ ಭಾಗವಾಗಿತ್ತು. ಸರಿ, ಬಲಪ್ರಯೋಗ ಮಾಡಿ ಅಧಿಕಾರವನ್ನ ವಶಪಡಿಸಿಕೊಳ್ಳುವ ಬದಲು ದೇವರು ಒಂದು ಸಂಪೂರ್ಣ ವಿಭಿನ್ನವಾದ ದಾರಿಯನ್ನ ಆರಿಸಿಕೊಂಡ. ಇದು ನಮ್ಮನ್ನ ಎರಡನೇ ಭಾಗಕ್ಕೆ ಕರ್ಕೊಂಡು ಹೋಗುತ್ತೆ. ಆ ವಿಜಯ ಕೇವಲ ಶಕ್ತಿಯ ಪ್ರದರ್ಶನ ಆಗಿರಲಿಲ್ಲ, ಬದಲಿಗೆ ಅದು ದೇವರ ಸ್ವಭಾವ ಎಂಥದ್ದು ಅನ್ನೋದನ್ನ, ಆತನ ಪ್ರೀತಿಯನ್ನ ಇಡೀ ಸೃಷ್ಟಿಗೆ ತೋರಿಸುವ ಒಂದು ಅಂತಿಮ ಪ್ರದರ್ಶನ ಆಗಿತ್ತು. ಈ ಒಂದು ವಚನ ನೋಡಿ, ನಾವು ಇನ್ನೂ ಪಾಪಿಗಳಾಗಿದ್ದಾಗಲೇ ಕ್ರಿಸ್ತನು ನಮಗಾಗಿ ಪ್ರಾಣ ಕೊಟ್ಟನು. ಇದು ಇಡೀ ವಾದದ ಹೃದಯ ಭಾಗ ಅಂತಲೇ ಹೇಳ್ಬೋದು. ಯಾಕಂದ್ರೆ ಇದು ಕೇವಲ ಒಂದು ಕ್ರಿಯೆಯಲ್ಲ, ಇದು ದೇವರ ಪ್ರೀತಿಯ, ಆತನ ಸ್ವಭಾವದ ಅತ್ಯಂತ ಶ್ರೇಷ್ಠವಾದ ಪ್ರದರ್ಶನ. ಅಂದ್ರೆ ತನ್ನ ಸೃಷ್ಟಿಗಾಗಿಯೇ ತನ್ನನ್ನು ತಾನು ತ್ಯಾಗ ಮಾಡುವುದು. ಸೊ ಬಿದ್ದೋಗಿದ್ದ ಮೊದಲ ಆದಾಮನನ್ನ, ಅಂದ್ರೆ ನಮ್ಮನ್ನ ಉಳಿಸೋಕೆ ತಂದೆಯು ಮಗನನ್ನೇ ತ್ಯಾಗ ಮಾಡ್ತಾರೆ. ಈ ಒಂದು ಕೆಲ್ಸ, ಈ ತ್ಯಾಗ ಇಡೀ ಸೃಷ್ಟಿಯ ಮುಂದೆ, ದೇವದೂತರ ಮುಂದೆ, ಎಲ್ಲರ ಮುಂದೆ ದೇವರ ಪ್ರೀತಿ ಎಂಥದ್ದು ಅಂತ ಪ್ರಶ್ನೆನೇ ಇಲ್ದ ಹಾಗೆ ಸಾಬೀತು ಮಾಡಿತು. ಹಾಗಾದ್ರೆ ಇದರ ಉದ್ದೇಶ ಏನಾಗಿತ್ತು? ದೇವ್ರ ಈ ಅಪಾರವಾದ ಪ್ರೀತಿಯನ್ನು ನೋಡಿದಾಗ ಸಹಜವಾಗಿ ಪ್ರತಿಯಾಗಿ ಆತನನ್ನ ಪ್ರೀತಿಸೋ ಮನಸ್ಸು ಬರುತ್ತೆ. ಆ ಪ್ರೀತಿ ಬಂದಾಗ ಆತನ ಆಜ್ಞೆಗಳನ್ನು ಪಾಲಿಸೋದು ಒಂದು ಹೊರೆ ಆಗಲ್ಲ. ಅದು ಭಯದಿಂದ ಬರೋ ವಿಧೇಯತೆ ಅಲ್ಲ, ಪ್ರೀತಿಯಿಂದ ಬರೋ ವಿಧೇಯತೆ ಆಗತ್ತೆ.
ಇದೇ ಆ ಉದ್ದೇಶಿತ ಪ್ರತಿಕ್ರಿಯೆ. ಸರಿ, ಪ್ರೀತಿ ಸಾಬೀತಾಯ್ತು. ಆದ್ರೆ ಅಷ್ಟೇ ಅಲ್ಲ, ನಮ್ಮ ವಾದದ 3ನೇ ಭಾಗಕ್ಕೆ ಬರೋಣ. ಇದು ಕೇವಲ ಕ್ರಿಸ್ತನ ಸಾವಿನ ಬಗ್ಗೆ ಮಾತ್ರ ಅಲ್ಲ, ಬದಲಿಗೆ ಆತನು ಬದುಕಿದ ಜೀವನದ ಬಗ್ಗೆ. ಆ ಜೀವನ ಹೇಗಿತ್ತು ಅಂದ್ರೆ, ಪಾಪವನ್ನೇ ಸೋಲ್ಸೋದಿಕ್ಕೆ ಒಂದು ಬ್ಲೂ ಪ್ರಿಂಟ್, ಒಂದು ಮಾದರಿಯನ್ನೇ ಒದಗಿಸ್ಕೊಟ್ಟ ಹಾಗೆ. ಪುನರುತ್ಥಾನದ ಹಿಂದಿನ ತರ್ಕವನ್ನ ನೋಡೋಣ. ಇದು ತುಂಬಾನೇ ಸರಳ ಮತ್ತು ನೇರ. ನೋಡಿ, ಪಾಪಕ್ಕೆ ಸಿಗುವ ಸಂಬಳ ಮರಣ, ಇದು ಒಂದು ನಿಯಮ. ಆದ್ರೆ ಯೇಸು ಯಾವುದೇ ಪಾಪವನ್ನೇ ಮಾಡ್ಲಿಲ್ಲ. ಹಾಗಾಗಿ ನಿಯಮದ ಪ್ರಕಾರ ಮರಣಕ್ಕೆ ಆತನ ಮೇಲೆ ಯಾವ ಅಧಿಕಾರವೂ ಇರಲಿಲ್ಲ, ಯಾವ ಹಕ್ಕೂ ಇರಲಿಲ್ಲ. ಅದಕ್ಕಾಗಿಯೇ ಆತ ಸತ್ತವರೊಳಗಿಂದ ಎದ್ದು ಬಂದಿದ್ದು. ಆತನ ಪುನರುತ್ಥಾನವೇ ಪಾಪ ಮತ್ತು ಮರಣದ ಮೇಲೆ ಆತ ಗಳಿಸಿದ ವಿಜಯಕ್ಕೆ ಅಂತಿಮ ಸಾಕ್ಷಿ. ಇದರ ಅರ್ಥ ಏನು ಅಂದ್ರೆ, ಪುನರುತ್ಥಾನ ಕೇವಲ ಆತನಿಗಷ್ಟೇ ಒಂದು ಗೆಲುವಾಗಿರಲಿಲ್ಲ, ಅದು ಇಡೀ ಮನುಕುಲಕ್ಕೆ ಒಂದು ಸಾಕ್ಷಿಯಾಗಿತ್ತು. ಏನಂತಂದ್ರೆ, ದೇವರ ಆಜ್ಞೆಗಳು ನಿಜ ಮತ್ತು ಅವುಗಳನ್ನು ಪಾಲಿಸೋಕೆ ಸಾಧ್ಯ ಇದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಪುರಾವೆ ಬೇಕಾಗಿಲ್ಲ. ಓಕೆ, ಇಲ್ಲಿವರೆಗೆ ಎಲ್ಲ ಸರಿ. ಸುಮಾರು 2000 ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿ ಪಾಪದ ಮೇಲೆ ವಿಜಯ ಸಾಧಿಸಿದ. ಅದ್ಭುತ. ಆದ್ರೆ ಅದರಿಂದ ಇವತ್ತು ನಮಗೇನು ಪ್ರಯೋಜನ? ಆ ವಿಜಯ ನಮಗೆ ಹೇಗೆ ಸಿಗುತ್ತೆ? ಇದು ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದ ಪ್ರಾಕ್ಟಿಕಲ್ ಆದ ಪ್ರಶ್ನೆ. ಇದು ನಮ್ಮನ್ನ ವಾದದ ಕೊನೆಯ ಭಾಗಕ್ಕೆ ಕರ್ಕೊಂಡು ಹೋಗುತ್ತೆ. ಉತ್ತರ ಇಲ್ಲಿದೆ. ಕೊನೆಯ ಆದಾಮ್ನ ಅಂದ್ರೆ ಕ್ರಿಸ್ತನ ವಿಜಯ ಮೊದಲ ಆದಾಮನಿಗೆ ಅಂದ್ರೆ ನಮಗೆ ವರ್ಗಾವಣೆಯಾಗೋದು ಪವಿತ್ರಾತ್ಮನ ಮೂಲಕ. ಈ ಪವಿತ್ರಾತ್ಮನೇ ಆ ವಿಜಯವನ್ನ ನಮ್ಮ ಅನುಭವಕ್ಕೆ ತರುವ ಸೇತುವೆ. ಹಾಗಾದ್ರೆ ಪವಿತ್ರಾತ್ಮನ ಪಾತ್ರವೇನು? ನೋಡಿ, ಕ್ರಿಸ್ತನ ರಕ್ತದಿಂದ ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿರುತ್ತೋ ಅವರಲ್ಲಿ ಪವಿತ್ರಾತ್ಮ ವಾಸಿಸ್ತಾನೆ. ಆತ ನಮ್ಮ ಶಾರೀರಿಕ ಆಸೆಗಳನ್ನ ಗೆಲ್ಲೋಕೆ ಶಕ್ತಿ ಕೊಡ್ತಾನೆ. ಪಾಪ ಮತ್ತು ಮರಣದ ನಿಯಮದಿಂದ ನಮ್ಮನ್ನ ಬಿಡುಗಡೆ ಮಾಡ್ತಾನೆ. ದೇವರ ಆಜ್ಞೆಗಳನ್ನ ಪಾಲಿಸೋಕೆ ನಮ್ಮನ್ನ ಬಲಪಡಿಸ್ತಾನೆ. ಮತ್ತು ಕೊನೆಗೆ ಮರಣದ ಮೇಲೆ ನಾವು ಕೂಡ ವಿಜಯ ಸಾಧಿಸೋಕೆ ಅಂದ್ರೆ ಪುನರುತ್ಥಾನ ಹೊಂದುವುದಕ್ಕೆ ಕಾರಣನಾಗ್ತಾನೆ. ಈ ಅಧಿಕಾರ ನಮಗೆ ವಾಪಸ್ ಬರೋದು ಒಂದೇ ದಿನದಲ್ಲಿ ಆಗೋ ಕೆಲಸ ಅಲ್ಲ, ಇದೊಂದು ಪ್ರಕ್ರಿಯೆ. ಈಗ ಪವಿತ್ರಾತ್ಮನ ಮೂಲಕ ನಾವು ಪಾಪದ ಮೇಲೆ ಸ್ವಲ್ಪ ಮಟ್ಟಿನ ಅಧಿಕಾರವನ್ನ ಅನುಭವಿಸ್ತೀವಿ. ಮುಂದೆ 1000 ವರ್ಷದ ರಾಜ್ಯಭಾರದಲ್ಲಿ ವಿಮೋಚನೆಗೊಂಡ ಮನುಕುಲ ಕ್ರಿಸ್ತನ ಜೊತೆ ಈ ಭೂಮಿಯ ಮೇಲೆ ಆಳ್ವಿಕೆ ಮಾಡುತ್ತೆ. ಮತ್ತು ಅಂತಿಮವಾಗಿ ನಿತ್ಯತೆಯಲ್ಲಿ ಪಾಪ ಮಾಡೋಕ್ಕೆ ಸಾಧ್ಯವೇ ಇಲ್ಲದ ಒಂದು ಪರಿಪೂರ್ಣ ಸೃಷ್ಟಿ ಅಸ್ತಿತ್ವಕ್ಕೆ ಬರುತ್ತೆ. ಇದೆಲ್ಲವೂ ನಮ್ಮನ್ನ ಒಂದು ಅಂತಿಮ, ತುಂಬಾನೇ ಆಳವಾದ ತೀರ್ಮಾನಕ್ಕೆ ತಂದು ನಿಲ್ಲಿಸುತ್ತೆ. ದೇವರನ್ನು ಪ್ರೀತಿಸುವ ಸೃಷ್ಟಿ ಮತ್ತೆಂದೂ ಪಾಪ ಮಾಡೋದಿಲ್ಲ. ನೋಡಿ, ಈ ಇಡೀ ಪ್ರಕ್ರಿಯೆಯ ಕೊನೆಯ ಗುರಿ ಪಾಪವನ್ನ ಶಿಕ್ಷಿಸೋದು ಮಾತ್ರ ಅಲ್ಲ, ಬದಲಿಗೆ ದೇವರ ಪ್ರೀತಿ ಮತ್ತು ನ್ಯಾಯವನ್ನ ಪೂರ್ತಿಯಾಗಿ ಅರ್ಥಮಾಡಿಕೊಂಡ ಒಂದು ಸೃಷ್ಟಿಯನ್ನ ರೂಪಿಸೋದು. ಅಂತಹ ಸೃಷ್ಟಿ ಮತ್ತು ಪಾಪ ಮಾಡೋಕೆ ಇಷ್ಟಪಡೋದೇ ಇಲ್ಲ. ಆ ಸ್ವತಂತ್ರ ಆಯ್ಕೆಯಲ್ಲಿ, ಆ ಪ್ರೀತಿಯಲ್ಲಿ ನಿಜವಾದ ಶಾಶ್ವತವಾದ ಜೀವನ ಅಡಗಿದೆ.